ಹಾಯ್ ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬ ದಿವಸದಿಂದ ಆರ ಸ್ಟೋರಿ ಮಾಡಬೇಕು ಅಂತ ತುಂಬ ಆಸೆ, ಬಟ್ ನೀವು ಯಾರೂ ಸಪೋರ್ಟ್ ಮಾಡಲ್ಲ. ಇವಾಗ ಗುಂಡನ್ ಸ್ಟೋರಿಗೂ ಅಷ್ಟೇ ಯಾರೂ ಸಪೋರ್ಟೇ ಮಾಡ್ತಾಯಿಲ್ಲ. ನೀವು ಸಪೋರ್ಟ್ ಮಾಡ್ತೀನಿ ಅಂತಂದರೆ ಮಂಡೆಯಿಂದ ಇದೇ ಮನೆಯೇ ಮೈನು ಇರೋದು. ಈ ಮನೆ ಸ್ಟೋರಿನೇ ಆರ ಸ್ಟೋರಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಇಲ್ಲ ಬೇಡ ಆರ ಸ್ಟೋರಿ ಯಾವುದಾದ್ರೂ ಫ್ಯಾಮಿಲಿ ಸ್ಟೋರಿನೇ ಮಾಡಿ ಅಂತ ಹೇಳಿದ್ರೆ ಮಾಡ್ತೀನಿ. ಗುಂಡನ್ ಸ್ಟೋರಿ ಇರುತ್ತೆ, ಗುಂಡನ್ ಸ್ಟೋರಿ ತೆಗಿಯಲ್ಲ. ಅದ್ರ ಜೊತೆಗೆ ಇದು ಒಂದು ಆರ ಸ್ಟೋರಿ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಬರೀ ಶಾನ್ ಬೋಗ್ರ ವೀಡಿಯೋಸೇ ನೋಡ್ತೀರಾ, ಅದನ್ನು ಎಷ್ಟು ದಿನ ಅಂತ ಹೇಳ್ಕೊಂಡು ಹೋಗೋಕ್ಕಾಗುತ್ತೆ? ನಿಮಗೂ ಒಂಥರ ಬೇಜಾರಾಗುತ್ತೆ, ಅಯ್ಯಪ್ಪ ಎಲ್ದಿ ಸ್ಟೋರಿನೇ ಎಳಿತಾರೆ ಅಂತ. ಬೇರೆ ಸ್ಟೋರಿನೂ ನೋಡಿ ತುಂಬ ಚೆನ್ನಾಗಿದೆ. ಇವಾಗ ಸುಮಾರು ಸ್ಟೋರಿ ತುಂಬ ಚೆನ್ನಾಗಿದೆ, ಗುಂಡಮ್ಮಂದೆಲ್ಲನೂ. ಈ ಗುಂಡನ ಸ್ಟೋರಿ ಅದಕ್ಕೂ ಸಪೋರ್ಟ್ ಮಾಡಿ. ತುಂಬ ಜನ ಅದನ್ನು ನೋಡೋದೇ ಇಲ್ಲ. ತುಂಬ ಜನ ಏನು 75% ಯಾರೂ ನೋಡಲ್ಲ, 25% ಅಷ್ಟೇ ನೋಡ್ತಿರೋದು. ಆಯಿತಾ? ನೀವೆಲ್ಲ ಒಪ್ಪಿದ್ರೆ ಮಂಡೆಯಿಂದ ಈ ಮನೆಯಿಂದನೇ ಆರ ಸ್ಟೋರಿ ಶುರು ಆಗುತ್ತೆ. ಏನಂತೀರಾ? ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಅಯ್ಯಮ್ಮ ಏನಮ್ಮ ಈ ಕೈ ಎಲ್ಲ ನೋವಮ್ಮ, ಸುಸ್ತು, ಏನಾಯ್ತು ಏನು ಕತೆನ? ಜ್ವರ ಗಿರ ಬಂದ್ಬಿಡ್ತಾ ಹೆಂಗೆ? ನನ್ನ ಕೈಲಿ ಆಗ್ತಾ ಇಲ್ಲಮ್ಮ, ಈ ಸುಸ್ತು. ಅಮ್ಮಮ್ಮ ಸುಸ್ತಾಗ್ತದೆ, ಕಣ್ಣಿಗೆಲ್ಲ ತಿರುಗ್ತಾವೆ. ನೀನು ಅಡುಗೆ ಮಾಡೋದು ಯಾವಾಗ, ತಿನ್ನೋದು ಯಾವಾಗ? ಈ ನನಗೆ ಹಣೆ ಬೇರೆ ಬಂದಿಲ್ಲ. ಇವನೊಟ್ಟೆ ಉದ್ಯೋಗ ಅದೇ ತೋದ್ನ ಏನು ಕತೆನ? ಅದ್ಯಾನ ಕರ್ಕೊಂಡು ಓಡ್ಗಿರು ಹೋಗ್ಬಿಟ್ನ, ಅದೇನು ಕತೆನ? ಓದಂತಕ ಮತ್ತೆ ಬರ್ತಾಳೆ. ತಲೆ ಸುತ್ತಿ ಬಿತ್ತೋದಳಂಗೆ ನಾಟಕನ ಮಾಡಂತಡಿ. ಒಂದು ಊಟನ ಕೂತಾಳೆ, ತಿಂದ್ಬಿಟ್ಟು ಸುಧಾರಿಸ್ಕೊಂಡು ಆಮೇಲೆ ಕೆಲಸ ನೋಡೋಣ. ಅಯ್ಯೋ ಪಾಪ, ಎಂತ ತೆತ್ತಾಗಿರ್ತದ ನೋಡು. ನಮ್ಮ ಅಜ್ಜಿ ತೆರನ್ಯ ಮೈ ಮೇಲೆ ಬಂದ್ಬಿಟ್ಟವಳೆ. ಇವಾಗ ನೋಡು ಅವಳು ಚುಚ್ಚಾಬಿತದೆ. ಇನ್ನು ಅವಳೇ ನಮ್ಮ ಮೈ ಮೇಲೆ ಇಲ್ಲ ಒತ್ತಲ್ಲ ನೋಡೋಣ. ಸರಿ ಅದೇ 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 ಇದೇನ ಮತ್ತೆ ಅಜ್ಜಿ ಅಂತ ಅವಳೆ. ಲೇ ಸರಸ್ವತಿ, ಇದಾಕ್ಲೇ ಇವಳಿಂಗ್ ಬಿದ್ದೋಗಳೆ? ಅಯ್ಯೋ ನಾವು ಅವತ್ತ ಮನ್ಯಾಗ ಬಾಟುಳು ತೆಗೆದಮ್ಮ, ಅಡಗ ನಮ್ಮ ಅಜ್ಜಿ ದೆವ್ವ ಐತಂತೆ. ನಮ್ಮ ಅಂಪನವನಲ್ಲ ಅವಳ ಅಮ್ಮಂದು ದೆವ್ವ. ಆ ದೆವ್ವ ಬನ್ನಿ ಇವಳ ಕತ್ತಿಯೋಗಂಬುತ್ತದೆ. ಅಯ್ಯೋ ಆಮೇಕ ಆಮೇಲೆ ಏನು ಮಾತಾಡ್ತಾ ಇಲ್ಲ, ಗಾಣೆ ದೆವ್ವ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ತುತ್ತಾಗಿ ಇಲ್ಲಿಗೆ ಬಂದ್ಬಿಟ್ಟು ನೋಡು. ನಮ್ಮ ಅಮ್ಮನ ಮನೆ ಇತ್ತತ್ತನ ಹೋಗಿ ಇಲ್ಲಿಗೆ ಬಂದವಳೆ. ನಮ್ಮ ಅಜ್ಜಿದು ದೆವ್ವ ಇವಳ ಕತ್ತಿಯೋಗಂಬುತ್ತದಮ್ಮ. ಏನೇ ಇದು ಹಿಂಗೆ ಹೇಳ್ತಾ ಇದೆಯಾ? ದೆವ್ವ ಮೈ ಮೇಲೆ ಬಂದದಂದ್ರೆ ಮೈ ಕೈಯೆಲ್ಲ ನೋವಾಗಿರ್ತದೆ. ತಪ್ಪಾಸ್ಕೊಂಡು ಎದ್ದೇಳ್ತಾಳೆ. ನಿಂದು ಒಂದಿಷ್ಟು ಅಗಲ ಕೊಬ್ಬರಿನೂ, ಒಂದಿಷ್ಟು ಕಳ್ಳೆಪಪ್ಪು, ಒಂದಿಷ್ಟು ಯಾಲಕ್ಕಿ ಕೊಡಲೆ. ಅಯ್ಯೋ ನನ್ನ ಮಗಳು ಶಾವಿಗೆ ತಿನ್ಬೇಕು ಶಾವಿಗೆ ಒತ್ತಮ್ಮ ಅಂತ ಇದ್ಲು. ಶಾವಿಗೆ ಒತ್ತಿದ್ದೀನಿ, ಪಾನಕ ಮಾಡಬೇಕು. ಕಳ್ಳೆಪಪ್ಪು ಇಲ್ಲಂತೆ, ಯಾಲಕ್ಕಿನೂ ಇಲ್ಲಂತೆ ಪಂಡಿತ್ರಂಗದ. ಅದಕ್ಕೆ ನೀನಿದ್ರೆ ಕೊಡಲೆ. ಅಲ್ಲಿ ಒಂದು ಈರುಳ್ಳಿಗಡ್ಡೆನೂ ಒಂದು ಬೆಳ್ಳುಳ್ಳಿಗಡ್ಡೆ ಕೊಡು ಇದ್ರೆ ಚಟ್ನಿ ಮಾಡಕ್ಕ. ಪಾನಕಕ್ಕ ಇವ್ಯಾಲು ಇಲ್ಲ, ಹೋಗ್ಲಿ. ಒಂದಿಷ್ಟಾಗ್ಲ ಕೊಬ್ಬರಿನ, ಒಂದು ಈರುಳ್ಳಿಗಡ್ಡೆ, ಒಂದು ಬೆಳ್ಳುಳ್ಳಿಗಡ್ಡೆ ಕೊಡು. ಅಯ್ಯೋ ಇದ್ದಿದ್ದು ಒಂದೇ ಬೆಳ್ಳುಳ್ಳಿ ಒಂದೇ ಈರುಳ್ಳಿ. ಆವಾಗ ನಾನು ಇವಾಗ ಒಂದು ಬೇಳೆಕಾಳು, ಒಂದು ಪೀಂತಿಕಾಯಿ, ಒಂದು ಆಲೂಗಡ್ಡೆ, ಒಂದು ಬಣ್ಣಕಾಯಿ ಹಾಕಿ ತಾಡು ಮಾಡಿಟ್ಟಿದ್ದೀನಿ. ತಾಂತಳ ನಗು ಓತಾನೆ ಎಲ್ಲೋ ತತ ಮಂತಾನೆ. ಇವಳು ಕಮ್ಮಿ ಆಗಿ ಬಿತ್ತಲ್ಲ, ಸುಟ್ಕಾಯಿ ಸುಣ್ಣ ಹುಟ್ಟಲ್ಲ ಇವಳಕ. ಏನು ಕೊಡಲ್ಲ. ಪೆದ್ದಿ ಅಂತ ನಾವು ಅನ್ಕೊಂತೀರಿ, ಇವಳು ಮುಂದೆ ನಾವೇ ಪೆದ್ರು. ಎಲ್ಲ ಏನಾನ ಹುಟ್ಟುಬಿಡ್ಲಿ ಹಂಗೆ. ಒಂದು ಈರುಳ್ಳಿಗಡ್ಡೆ ಹುಟ್ಟಲ್ಲ, ಒಂದಿಷ್ಟು ಸಾರು ಹುಟ್ಟಲ್ಲ, ಒಂದಿಷ್ಟು ಅನ್ನ ಹುಟ್ಟಲ್ಲ. ದೋಸೆಗಳು, ಇಡ್ಲಿಗಳು, ಚಟ್ನಿಗಳು, ಸಾಗುಗಳು, ಪುರಿಗಳು ದಂಡಿಗೆ ಮಾಡ್ತಾ ಇರ್ತಾಳೆ. ಕೇಳಿದ್ರೆ ಇಲ್ಲ ಅಂತಾಳೆ, ಏನು ಹುಟ್ಟಲ್ಲ. ಮೊದ್ದೆಯಮ್ಮ ಗೊಂಗಾಡ್ತಾ ಇದೀಯ ನೀನೇನು ಏನೇನ ಮಾರದೆ ಬೀದ ಇಟ್ಕೊಂಡು ಮಾಡ್ತಾ ಇರ್ತೀಯ ನೀನು. ಅವರು ತೆತ್ತ ಅಯ್ಯಲ್ಲ ನೋಡ್ರಿ ಬಿಡಮ್ಮ, ಸಾಯಂಕಾಲ ಕಣ ಕೊಡ್ತೀಯ ತಾನೆ? ನಗು ಓಡೆ ಕೊಡ್ತೀನಿ ಬಿಡು. ಆಯ್ತು ಬಿಡು, ನಿಮ್ಮ ಸಾಚನೆ ಬಿಡ್ಸು. ನಿಮ್ಮ ಅಜ್ಜಿ ಮೈ ಮೇಲೆ ಅವಳೆ ಅಂತಂದೆ, ಏನ ಕರ್ಕೊಂಡೋಗಿ ಮಾಡಿಕೋಗು. ನಿಮ್ಮ ಅಜ್ಜಿಗೆ ಬೇಮೇನ ತೀರ್ಲಿ. ಆಯ್ತು ಬಿಡು. ಪಾತಿ ಮಾತ್ರ ಇಲ್ಲ, ಇವಳು ಸೈಲೆಂಟ್ ಹತ್ರ ಒಗಿಸ್ಕೊಂಬತ್ತೀನಿ. ಅವಳು ಬಾಸ್ಕೊಲ್ಲ, ಯಾವಾಗ ನೋಡು ಊರು ಅಂತ ಊರಾಗೆ ಬಿದ್ದಿತ್ತಾಳು. ಆ ಊರಾಗ ಯಾರನ್ನ ಹೆಸರು ಮಾಡಿಕೊಂಡವಳ, ಅದೇನ್ ಕತೆನ? ಏನ್ ಬೇಕಾಳು ನೋಡಿದ್ದಯ್ಯಮ್ಮ ಬಳ್ಳಿ ಪಾತಿ ಮಕ್ಕ ಏರ್ತೀನಿ ನಾನು. ಎಲ್ಲಿದ್ದೀನಿ ನಾನು? ಮೊಮ್ಮಗಳೇ ಸರಸ್ವತಿ, ನಂಗೆ ಹೊಟ್ಟೆ ಹಸಿತತ್ಲೆ. ಅಷ್ಟು ಊಟ ಇಕ್ಕೆ ನಂಗ? ಅತ್ತಿ ಮಾರಿದ್ದೀನಿ ಬಾ ಚಿನ್ನು ಬಾ. ಅನ್ನ ಮಾರಿ ತಡಗಡೆ ತಾಡೋ ಮಾರಿದ್ದೀನಿ ಬಾ ಚಿನ್ನರಿ. ಈತೊಳ್ಳೆ ಊಟ ಇಳಿಕೆ ಇಟ್ಕೊಂಬಲ್ಲ. ಬೇಡ ನಡಿಗೆ, ಒಳಗೆ ತಿಂತೀನಿ. ನನ್ಗೆ ಸಾಯಂಕಾಲಕ್ಕೆ ಒಬ್ಬಟ್ಟು ರೋಸ್ಟ್ ಮಾಡಿ. ಒಬ್ಬಟ್ಟು ತಿನ್ನಕಂತ ಆಟಾಡ್ತಾರೆ ನಿಂತ. ಹೂನೇ, ಒಬ್ಬಟ್ಟು ತಿನ್ಬೇಕು ನಾನು. ತಿಳಿ ಆತು ಬಾ ಬಾ ನರಿ ಒಲ್ತ. ನಿಮ್ಮ ಯಜಮಾನ, ಅಯ್ಯೋ ನಿಮ್ಮ ಯಜಮಾನ ಅಲ್ಲ, ನನ್ನ ಮದ್ದನು ತಾನವರಿ ಮುಖನವನೇ ಊಟ ತಿನ್ನಿತ ನೀನು ನರಿ. ನರಿ ಪಾಪ ಇವಳು ತೆರನ್ಯ ಒಳ್ಳೆ ಅವಳು
ಹೊತ್ತೋದ್ರು ನೀನು. ಇಲ್ಲ ಇಲ್ಲ, ಅವಳು ಸಾಯೋವರೆಗೂ ನಾನು ಅವಳ ಮೈ ಮೇಲೆ ಇರ್ತೀನಿ, ನಾನು ಹೋಗಲ್ಲ ಅವಳು ಬಿಟ್ಬಿಟ್ಟು. ಅಯ್ಯೋ, ಇನ್ನ ಮಕ್ಕಳು ಮಡಿ ಎಲ್ಲ ಆಬೇಕು ಅವಳ್ಗ. ನೀನ್ ಹಿಂಗೆ ಅವಳ ಮೈ ಮೇಲಿದ್ರೆ ಅವಳ ತಾತೆ ಅಂತೆ. ಅಯ್ಯೋ, ನಾನು ಮೈ ಮೇಲಿದ್ದೆ ಮಕ್ಳು ಮರಿ ಆಗಕ್ಕೆ ನಾನೇನು ಅಡ್ಡ ಮಾಡಲ್ಲ. ಮಾ ಸರಸ್ವತಿ ನಡಿ ನಡಿ ನರಿ ಬರ್ತೀನಿ. ಹೆಂಗೆ ಹೆಂಗೆ ನಮ್ಮ ಅತ್ತೆ ಆಟ ಆಡಿಸ್ಬೇಕು ಹಿಂಗೆ. ಸರಸ್ವತಿ, ಏನಗು? ಕಾರಣ್ಯ ಮನೆಯಿಂದ ಈಚೆಗೆ ಬರ್ತಾ ಇಲ್ಲ. ಅಯ್ಯೋ ನಗು, ಕಾಡುಣ್ಯ ಅದೇ ನಮ್ಮ ಅಜ್ಜಿ ದೆವ್ವಾಗಿ ಬಂದ್ಬಿಟ್ಟವಳೆ. ಅವತ್ತು ನೀವು ಆ ಮನೆ ಬೀಗ ಹೊರಕ್ಕೆಲ್ಲ ಕೈಲಾತು ನೀನು. ಆ ಮನೆಗ ದೆವ್ವಾಗಿ ಇದ್ದಳಂತೆ, ಬಾಕಲು ತೆಗಿ ತಕ್ಷಣ ಬಂದ್ಬಿಟ್ಟವಳೆ. ಅದಕ್ಕೆ ನಮ್ಮ ಅಜ್ಜಿಗ ಬತ್ತಡಿ ಅಂತ ಕಣ್ಣರೆ ಅದೇನೋ ದೇವ್ರಗ ಬಳಿ ತೊತ್ತಾಳಂತೆ. ಬತ್ತಡಿ ಅಂತೇಳಿ ಹೊಟ್ಟೆಗ ಮಗು ಇತ್ತದಲ್ಲ, ಅದಕ್ಕೆ ನಮ್ಮ ಅಪ್ಪನ ಹೇಳಿನು, ಕಾಡುಣ್ಯನ ಈಚಕ ಕತ್ತೇಳಮ್ಮ ಒಳಗೆ ಇಲ್ಲಿ ಮನೆ ಒಳಗೆ ಅಂತ ಹೇಳಿನು. ಅದಕ್ಕೆ ಈಚಕ ಬರೋದು ಬೇಡ ಅಂತ ಮನೆಗೆ ಅವಳೆ. ಓ, ಹೊಟ್ಟೆಗಿರೋ ಮಗುನ, ಗರ್ಭದಾಗಿರೋ ಮಗುನ ಬಲಿ ಕೊಡೋದು. ಗಬ್ಬಳಾಗಿರೋ ಮಗುನ. ಸರಿ ಆಯ್ತು ಬಿಡು, ಈಚೆಗೆ ಬರೋದು ಬೇಡ. ತಡಿ ಬಾ, ಊಟ ತಿನ್ನಿಯ. ಈ ಅವಕಾಶನ ನಾನು ಯಾಕೆ ಬೆಳೆಸ್ಕೊಂಡು ಕೂತು? ನನ್ನ ಮಗಳಿಗೆ ಮೊನ್ನೆ ಬೇರೆ ಹುಷಾರಿಲ್ದಂಗಾಗಿತ್ತು, ಇಷ್ಟು ಬೇಗ ಮಗು ಬೇಡ. ಈ ಅವಕಾಶನ ನಾನು ಬೆಳೆಸ್ಕೊಬೇಕು. ನಾನು ಹೆಂಗೂ ಆ ಮಗು ಇರೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆ ಕಾರುಣ್ಯನ ಈಚೆ ಕರ್ಕೊಂಬಂದು ಆ ಮಗುನ ಯಾಕೆ ಬಲಿ ಕೊಡ್ಕೊಡು? ನನಗೆ ಬಂದಿರೋ ಈ ಅವಕಾಶ ನಾನು ಉಪಯೋಗಿಸ್ಕೊಬೇಕು. ನಮ್ಮ ಮಾವನವ್ರ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ, ಎಲ್ಲ ತಿಳಿತದೆ, ಅವಾಗ ಮಾಡ್ತೀನಿ. ಅಲ್ಲ, ಇದು ನನ್ನ ಮನೆ ಅಲ್ಲ, ನನ್ನ ಮನೆ ಒಳಗೆ ನಾನೇ ಹೋಗೋಕ್ಕಾಗಿಲ್ಲಲ್ಲ, ಯಾಕ? ಬರಲಿ ನಮ್ಮ ಶಿವನ ಎತ್ತ ಹೋಗೋಣ, ಬರಲಿ ನಮ್ಮ ಶಿವಕರು ನಮ್ಮ ರಾಮನು ಡ್ಯೂಟಿಗೆ ಹೋಗೋರೆ, ಮುಗಿಸ್ಕೊಂಬರ್ಲಿ ನನ್ನ ಮಕ್ಕಳಿಬ್ಬರು. ನನ್ನ ದೊಡ್ಡ ಮಗನ ಅವನಲ್ಲ, ಅವನ್ನೇ ಕೇಳ್ತೀನಿ. ಯಾಳಾದ ಅಂಬುಜಿ ಅದು ಎತ್ತೋಗ್ಬಿಡ್ತಾಳೋ ಅದೇನೋ, ಇವಳು ಮಕ ಮುಚ್ಚ ಇರೋದೇ ಇಲ್ಲ ಅಂತಾಳೆ, ಕೈಗೆ ಸಿಕ್ಕಲ್ಲ ಅಂತಾಳೆ. ಮಾತೆತ್ತಿದ್ರೆ ನಂಗೆ ಕಾಸಿನ ಸರ ಕೊಡು ಅಂತಾಳೆ. ಕೊಟ್ಬಿಡ್ತೀನಿ ತಡಿ. ಲೇ ಅಂಬುಜಿ, ಬಾರ ಇಲ್ಲಿ ಕಾಸಿನ ಸರ ಕೊಡ್ತೀನಿ. ಏನತ್ತೆ ನೀನು ನೋಡಿದ್ರೆ ಮಹಾಲಕ್ಷ್ಮಿ ಹಿಂಗೆ ಬೇಕಾದ ಒಡವೆ ಹಾಕೊಂಡು ಇಲ್ಲಿ ಕೂತಿದ್ಯಾ? ನಾನು ನೋಡು ಒಳ್ಳೆ ಬಿಚ್ಚಲೆ ಗೌರಮ್ಮನಿ ತಂಗಿತೀನಿ. ಏನು ಹೇಳು ಕೂಗಿತ್ತು? ಲೇ ನಿನ್ಗೇನು ಕಾಸಿನ ಸರ ಬೇಕು, ಗುಂಡುಗಿನ ಸರ ಬೇಕು ತಾನೆ? ನಾನು ಕೊಡ್ತೀನಿ. ಹೌದೇನತ್ತೆ? ಕೊಡತ್ತೆ ಗುಂಡುಗಿನ ಸರನು ಕಾಸಿನ ಸರ ನೀನು ಹೇಳ್ದಂಗೆ ಕೇಳ್ತೀನತ್ತೆ. ನೀನು ನಾನು ಹೇಳ್ದಂಗೆ ಕೇಳಬೇಕು. ಮತ್ತೆ ಕೇಳ್ತೀನತ್ತೆ, ಕೊಡತ್ತೆ. ಈಗ ಕಾಸಿನ ಸರ ಗುಂಡುಗಿನ ಸರ ಅಂತ ಇದ್ದಲ್ಲ ಇಂದ. ಅತ್ತೆ ಯಾರಿಗೂ ಹೇಳ್ಬೇಡತ್ತೆ, ನಂಗೆ ಕಾಸಿನ ಸರ ಗುಂಡು ಸರ ಕೊಟ್ಟಿರೋದು. ಇಲ್ಲ ನಾನು ಯಾರಿಗೂ ಹೇಳಲ್ಲ. ಕೊಡು ಎಲ್ಲ ಎತ್ತಿಕ್ತೀನಿ. ಲೇ ಅಂಬುಜಿ ಯಾಕಮ್ಮ ಮೈಲಾರಮ್ಮ, ಏನಮ್ಮ ಮಾಡಿದೆ? ಇದೇನಮ್ಮ ಕೈಯಾಗ ತಲೆ ಬುಟ್ಟೆ, ಅದೇನೋ ಇದಕ್ಕಿದ್ದಂಗೆ ಬಿದ್ದೋದ್ಲಮ್ಮ. ನೀನು ಯಾರಮ್ಮ? ನಾನು ಇವ್ರ ಅಕ್ಕನು. ಓ ಹೌದಾ? ಅಯ್ಯೋ ಅದೇನೋ ಇದಕ್ಕಿದ್ದಂಗೆ ಬಿದ್ದೋದ್ಲು, ಎತ್ತಮ್ಮ ಅತ್ತ ಮೇಲಕ್ಕೆ. ಲೇ ಅಂಬುಜಿ ಅಕ್ಕ ನನ್ನ ಕೈಯಾಗ ತಲೆ ಬುಟ್ಟೆ ಅದೇ ನೋಡಕ. ಅದನ್ನೆಲ್ಲಿಂದ ಎತ್ಕೊಂಬಂದೆ ನೀನು? ಮುಂಡ ಮೊತ್ತಿ ಎದ್ದೇಳ ಮೇಲಕ್ಕೆ, ಎದ್ದೇಳಿ ಅಕ್ಕ. ಈ ಮುಸ್ಲಿ ಸಾಮಾನಿದೊಳಲ್ಲ ಇವಳು. ಅದು ಸರಿ, ತಲೆ ಬುಡಿ ಎಲ್ಲಿ ಸಿಕ್ತು ನಿಂಗೆ? ಕಾಸಿನ ಸರ ಕೊಡ್ತೀನಿ ಬಾ, ಗುಂಡುಗಿನ ಸರ ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ತಲೆ ಬುಡಿ ಎತ್ತಿ ನನ್ನ ಕೈಯಾಗಿ ಕೊಳ್ಳೋಳಕ ಇವಳು ಮುಸ್ಲಿ. ಎಲ್ಲ ಕಾಸಿನ ಸರ ಗುಂಡುಗಿನ ಸರ ಇಲ್ಲಕ್ಕೋ, ಹೊಲ್ಟೋಗ್ಬಿಟ್ಟು ಈ ತಲೆಕಾಯಿ ಬಿಟ್ಟು ಬಂದ್ಬಿಡ್ತು. ಅಕ್ಕೋ ಇವಳನ್ನ ಓಡ್ಸಕ್ಕ ನಮ್ಮನ್ನು ಮಾಟ ಮಂತ್ರ ಕಲ್ತಿರೋಳಂತೆ. ಸತ್ತು ದೆವ್ವಾಗಿದ್ರು ನೋಡಿ, ಏನು ಲಕ್ಷಣವಾಗಿ ಕೂತ್ಕೊಂಡವಳೆ. ದೇವ್ಗಳು ನಮ್ಗೆ ಕೂತ್ಕೊಂತವ? ಸುಮ್ಮನೆ ರೀ, ಏನು ಕಿತಾಪತಿ ಮಾಡಬೇಡ ಅತ್ತೆ. ಹೇಳು. ಅಲ್ಲ ಅತ್ತೆ, ನೀನು ಯಾಕತ್ತೆ ಇಂಥ ಮೋಸ ಮಾಡಿಬಿಟ್ಟೆ? ಕಾಸಿನ ಸರನು ಗುಂಡುಗಿನ ಸರ ಕೈ ಕೊಟ್ಬಿಟ್ಟು ತಲೆ ಬುಡ್ಡೆ ಬಾಬು ಮಾಡಿಬಿಟ್ಟಲ್ಲ ನೀನು. ಇದು ಸರಿ ನೀನು ಮಾಡಿರೋದು? ನೋಡಂಬುಜಿ, ನಿನ್ನ ಮನಸ್ಸು ಎಷ್ಟು ಶುದ್ಧವಾಗಿರ್ತದೋ ನೀನು ನೋಡೋ ವಸ್ತುನ ಅಷ್ಟೇ ಶುದ್ಧವಾಗಿರ್ತದೆ, ಆಯ್ತಾ? ಮನ್ಸನ್ನ ಫಸ್ಟ್ ಶುದ್ಧವಾಗಿಕ್ಕೋ. ಅದಂತೂ ನಿಜನೇ ಅನ್ನು. ಒಳ್ಳೆ ಮನ್ಸಿಂದ ನೋಡು, ಅದು ತಲೆ ಬುಡ್ಡೆಯಾಗಿ ಕಾಣಿಸ್ತದ? ನೋಡೋಣ ಒಳ್ಳೆ ಮನ್ಸಿಂದ ನೋಡು. ಹೌದಾ ಅತ್ತೆ? ನೀನು ಒಳ್ಳೆ ಮನ್ಸಿಂದ ನೋಡು. ಅಯ್ಯೋ ಅತ್ತೆ, ಸರಗಳು ಬಂದ್ಬಿಟ್ವಾ? ಅದನ್ನೇ ಹೇಳ್ತಾ ಇರೋದು, ಒಳ್ಳೆ ಮನ್ಸಿಕ್ಕೋ, ಮನ್ಸನ್ನ ಶುದ್ಧವಾಗಿಕ್ಕೋ ಅಂತ. ಆಯ್ತತ್ತೆ, ಮನ್ಸನ್ನ ಸೋಪು ಸೀಗೆಕಾಯಿ ಹಾಕಿ ಚೆನ್ನಾಗಿ ಉಜ್ಜಿ ಸ್ವಚ್ಛ ಮಾಡ್ಕೊಂತೀನತ್ತೆ. ಸ್ವಚ್ಛವಾಗಿ ಇಕ್ಕಂತೀನತ್ತೆ. ನೋಡು, ಇದೇ ಬೇಡ ಅಂತ ಹೇಳಿದ್ ನೋಡು, ನಾನು ಈ ಮಾತುಗಳೇ ಬೇಡ ಅಂತ ಹೇಳಿದ್ ನೋಡು. ಏನನ್ನ ಮಾತಾಡಂಗಿದ್ರೆ ಮನ್ಸಿಂದ ಮಾತಾಡೋ, ಮನ್ಸಾಗೊಂದು ಬಾಯಾಗೊಂದು ಮಾತಾಡ್ಬೇಡ. ಇಲ್ಲ ಅತ್ತೆ, ಶುದ್ಧವಾಗೇ ಮಾತಾಡ್ತಾ ಇದ್ದೀನಿ ನಾನು. ನೀನು ಎಷ್ಟು ಶುದ್ಧ ಅಂತ ನಿನ್ ಕೈಯ ತೋರಿಸ್ತಾ ಇದೆ. ಅಯ್ಯೋ ಇದೇನತ್ತೆ, ತಿರ್ಗಾ ತಲೆ ಬುಳ್ಳೆ ಆಗೋಯ್ತು. ಏಯ್, ಆ ಅಮ್ಮನ ಹೇಳ್ತಾ ಇರೋದು ಏನು ಅರ್ಥ ಆತದ ನಿಂಕ? ಅಯ್ಯ ಅವಳ ಮಗ ಮುಚ್ಚೋಗ ಹೋಗು. ಇದಾದ ಪಿಶಾಚಿ ಬಂದು ಒಕ್ಕಸ್ಕೊಂಡದ್ ನಮ್ಮ ಮನೆಕ. ಅಲ್ಲ ನೋಡಕ್ಕೋ, ಏನು ಕಾಟ ಕೊಡ್ತಾವಳೆ ಅವಳು ಮುಂಡ ಮಸ್ತು. ಆವಾಗ ನಿನ್ ಕೈಗ ಕಾಸು ಸರ ಗುಂಡುಗಿನ ಸರ ಇತ್ತಲ್ಲೇ, ಅದು ಹೋಗಿ ತಲೆ ಬುಳ್ಳ ಬಂದ್ಬಿಡ್ತಲ್ಲಕ್ಕ. ಲೇ ಗೌರಿನ ಕತ್ತೆ ಕೂಗ್ತಾ ಇದೀಯಾ? ನೋಡೋಣ ಇರು, ಅವಳ ಮನ್ಸು ಎಷ್ಟು ಶುದ್ಧವಾಗದು. ಕರ್ಸು ಅವಳ ಕೈ ಕೊಡು ನೀನು. ಗುಂಡುಗಿನ ಸರ ಕಾಸಿನ ಸರ ಅದನ್ನು ಬುಡ್ಡನೇ ಆಗೋತದೆ, ಕೂಗವಳನ್ನ. ಲೇ ಗೌರಿ, ಇದೇನು ಇವ್ರು ಹಿಂಗ್ ಬಡ್ಕೊಂತವ್ರೆ? ಅದೇ ನಮ್ಮ ಬಂಬು ಜೊತೆ ಬಾಯ್ ಬಿಟ್ಕೊಂಡು ನೋಡ್ತಾವಳೆ. ಅಯ್ಯೋ ಏನ್ರಿ ಅಮ್ಮ, ನಿಮ್ಗೇನು ಬಂದಿರೋದು? ಆ ಮಶಾನ್ದಾಗ ಯಾವ್ದೋ ಒಂದು ತಲೆ ಬುಳ್ಳ ಬಿದ್ದಿತ್ತು, ಅದನ್ನ ಎತ್ಕೊಂಡ್ಬಂದು ಇಲ್ಲಿ ಕಂಡಿದ್ದೀರಿ.
ಅದನ್ನ ಕೈ ಕೆತ್ಕೊಳ್ಳೆ ನೀನು ಅಂತ ಮಾತು ಹೇಳ್ಬಿಟ್ಟೆ. ಇನ್ನ ನನ್ನಿಬ್ಬರು ಮಕ್ಕಳಿಗೂ ಬಾಣಂತನ ಮಾಡಬೇಕು, ಈಗ ಮದುವೆ ಮಾಡಬೇಕು. ಆ ತಲೆ ಬಿಲ್ಡ್ ಎತ್ಕೊಂಡು ನೆಗೆದು ಬಿದ್ದು ನೆಲ್ಲಿಕಾಯಿ ಹಾಕು ಅಂತ ಹೇಳ್ತೀಯಾ? ನೀನು ಬಲಾದಲ್ಲಿ ದೊಡ್ಡದೆ ಇಲ್ಲ ಎತ್ಕಳೆ, ಗುಂಡು ಸರ ಕಾಸಿನ ಸರ ಆಗ್ತದೆ ಎತ್ಕಳೆ. ನಿನ್ನ ಮುಂಚೆ ಹೆಂಗದ ನೋಡೋಣ. ನಾನು ಮನ್ಸು ಶುದ್ಧವಾಗಿ ಅದೇ ದಿನ ಸೋಪು ಶಾಂಪು ಹಾಕಿ ತೊಳ್ಕೊತೀನಿ. ಓ